ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಡತ್ತೆ ನೀನ್ ಬಾ ಕೂತ್ಕೋ. ಇವತ್ತು ನಾನೇ ಬಡಿಸ್ತೀನಿ. ಏನತ್ತೆ ನನ್ನ ಉಗ್ರ ಅವತಾರ ನೋಡ್ತೀಯಾ? ಬೇಡಪ್ಪ ಬಡ್ಸು. ದೀಪ, ಇವತ್ತೊಂದಿನ ನರಸಿಂಹ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಾ? ಅದಕ್ಕೇನ್ ಪೊಲೀಸಪ್ಪ? ಅಣ್ಣ ಬಾ ಕೂತ್ಕೋ. ಬೇಡ ನಾ ಬಡಿಸ್ತೀನಿ. ಅಣ್ಣ, ಅಪರೂಪಕ್ಕೆ ಪೊಲೀಸಪ್ಪ ಅವ್ರ ಮಗನ್ ಪಕ್ಕ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸುಮ್ನೆ ಬಂದ್ ಕೂತ್ಕೋ. ಬಾ, ನಾನು ಬಡಿಸ್ತೀನಿ. ನರಸಿಂಹ, ಇನ್ನು ಮುಂದೆ ನೀನು ನನ್ನ ಸ್ಥಾನದಲ್ಲಿ ನಿಂತು ಎಲ್ಲ ಕರ್ತವ್ಯಗಳನ್ನ ನಿಭಾಯಿಸ್ತೀನಿ ಅಂತ ಮಾತು ಕೊಡ್ತೀಯಾ? ಯಾಕಪ್ಪ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಿನ್ನೆಯಿಂದ ಇವ್ರ ವರ್ತನೆ ತುಂಬಾ ವಿಚಿತ್ರವಾಗಿದೆ ಕಣ. ಏನೇನೋ ಮಾತಾಡ್ತಿದ್ದಾರೆ. ಏನೇನೋ ಅಲ್ಲ ವತ್ಸಲ, ಏನಾಗ್ಬೇಕೋ ಅದನ್ನೇ ಮಾತಾಡ್ತಾ ಇದ್ದೀನಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಪೊಲೀಸಪ್ಪ? ಯಾವ ವಿಷಯ ಅಂತ ಅಲ್ಲಮ್ಮ, ಸಾಮಾನ್ಯವಾಗಿ ವಯಸ್ಸಿಗೆ ಬಂದ ಮಗನಿಗೆ ಅಪ್ಪ ಆದವನು ಏನು ಹೇಳಬೇಕೋ ಅದನ್ನೇ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ನಾನು ಈ ಮನೆ ಜವಾಬ್ದಾರಿ ತಗೊಳ್ತೀನಿ. ಆದರೆ ನಿಮ್ಮ ಸ್ಥಾನದಲ್ಲಿ ನಿಂತು ಅಂತ ಯಾವತ್ತೂ ಹೇಳ್ಬೇಡಿ. ಯಾಕಂದರೆ ಯಾವತ್ತಿದ್ರೂ ಈ ಮನೆಗೆ ನೀವೇ ಯಜಮಾನ. ಯಜಮಾನ ಒಂದೊಂದ್ಸಲ ಬದುಕಿನ ಅನಿವಾರ್ಯತೆಯಿಂದ ಮಕ್ಕಳಿಗೆ ತನ್ನ ಸ್ಥಾನನ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲ ಸಲನೂ ನಾವೇ ಸರಿ, ನಾವೇ ಎಲ್ಲ ನಿಂತು ಮಾಡ್ತೀವಿ ಅಂತ ಹಠ ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ಮಾತಾಡಲ್ಲ. ಏನೇ ಆದರೂ ಅಮ್ಮನ್ನ, ತಂಗಿನ ಕೈ ಬಿಡ್ಬೇಡ. ಯೋಚನೆ ಮಾಡ್ಬಿಡಿಯಪ್ಪ, ಅವ್ರ ಜೊತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಹೇಗೋ ಇವತ್ತೊಂದು ಕೆಲಸ ಸಿಕ್ಕಿದೆ. ಇದೇ ಥರ ಆಗ ಕೆಲಸ ಸಿಕ್ತಿದ್ರೆ ಕೈ ತುಂಬ ಸಂಬಳನೂ ಬರುತ್ತೆ. ಏನಾಗಿದೆ ನಿಮ್ಗೆ? ಯಾಕೆ ಎಲ್ಲರ ಹತ್ರನೂ ಈಗ ಮಾತಾಡ್ತಿದ್ದೀರಾ? ಇಷ್ಟು ದಿನ ನಮ್ಮ ದಾಂಪತ್ಯ ಜೀವನದಲ್ಲಿ ನೀನು ಒಂದೇ ಒಂದು ದಿನಾನೂ ನನಗೆ ಬೇಜಾರು ಮಾಡಲಿಲ್ಲ. ತಾಳ್ಮೆ ಅಂದರೆ ಏನು ಅನ್ನೋದನ್ನ ನಾನು ನಿನ್ನಿಂದ ಕಲಿತೆ. ಆದರೆ ನಾನು ನಿನಗೆ ಒಂದೇ ಒಂದು ದಿನಾನು ಸಂತೋಷ ಅನ್ನೋದು ಕೊಡಲೇ ಇಲ್ಲ, ನನ್ನನ್ನು ನೋಡ್ಕೊಳ್ಳೂ ಇಲ್ಲ. ಆ ನೋವು ನನಗಿನ್ನೂ ಕಾಡ್ತಾ ಇದೆ. ಏನೇನೋ ಮಾತಾಡ್ಬೇಡಿ. ನಮ್ಮನ್ನು ಅಳಿಸ್ಬೇಕು ಅಂತಾನೆ ಹೀಗೆ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಪ್ರೀತಿನೇ ನನಗೆ ಶ್ರೀರಕ್ಷೆ ರೀ. ಕಷ್ಟನೋ ಸುಖನೋ ಕೊನೆವರೆಗೂ ಹೀಗೆ ನಿಮ್ಮ ಜೊತೆಲಿ ಇರಬೇಕು ಅಂತ ಆಸೆ. ಹೊಡ್ತೀನಿ. ಹೋಗ್ಬಿಟ್ಟು ಬನ್ನಿ. ಅಪ್ಪ, ನಾ ಬಿಟ್ಬಿಡ್ತೀನಿ. ಬೇಡ, ಇನ್ನು ನಿನಗೆ ನಾನು ಹೊರೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಅಮ್ಮ, ನಾನು ಹೊರಡ್ತೀನಿ. ನಾನು ಇವತ್ತು ಮಾಡೋ ಕೆಲಸ ನೋಡಿ ಓನರ್ ನನಗೆ ಮತ್ತೆ ಮತ್ತೆ ಕೆಲಸ ಕೊಡೋಕ್ಕಾಗಲಿ, ನಾನು ಒಳ್ಳೆ ಹೆಸರು ತಗೊಳಕ್ಕಾಗಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗನೇ. ಬರ್ತೀನಮ್ಮ. ಚಿರು
ದೀಪ ಬೇರೆ ಮನೆ ಇಲ್ಲ, ನೀ ಬ್ಯಾಗ್ ಎತ್ಕೊಂಡು ಯಾವ ಟ್ರಿಪ್ ಹೊರಟ್ಯೋ? ಟ್ರಿಪ್ಗಲ್ಲ ಚಿಕ್ಕಪ್ಪ, ಮತ್ತೆಲ್ಲಿಗೆ? ದೀಪ ಅವ್ರನ್ನ ಕರ್ಕೊಂಬರ್ಕ ಊರಿಗೆ ಹೋಗ್ತಾ ಇದೀನಿ. ಚಿರು, ಅಂತೂ ಈಗ್ಲಾದ್ರೂ ದೀಪನ ಕರ್ಕೊಂಡ್ ಬರ್ಬೇಕು ಅಂತ ನಿನಗೆ ಅನಿಸ್ತಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ ಕಣ. ಮೊದಲು ಹೋಗ್ಬಾ. ಹಲೋ, ಅದೇ ನೀವ್ ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ಆ ದಾರಿ ಯಾವ ಕಡೆಯಿಂದ ಬರುತ್ತೆ, ಅದ್ರ ನಂಬರ್ ಇದ್ರೆ ಸ್ವಲ್ಪ ಹೇಳ್ತೀರಾ? ತಲೆ ಕೆಡ್ಸ್ಕೋಬೇಡಿ ಸರ್, ನೀವಿರೋ ಜಾಗಕ್ಕೇನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಲಾರಿ ಬರುತ್ತೆ. ಕರೆಕ್ಟ್ ಟೈಮ್ಗೆ ನೀವು ಲಾರಿ ಅಡ್ಡ ಬರಬೇಕು. ಮಿಸ್ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ. ಸರಿ ಸರ್. ಅಲ್ಲ ಸರ್, ನಿಮ್ ಪ್ರಾಣನ ನೀವೇ ಬಲಿ ಕೊಟ್ಕೊಳ್ತಾ ಇದ್ದೀರಲ್ಲ, ಇದು ಸರಿ ಅನ್ಸುತ್ತಾ ನಿಮ್ಗೆ? ನನ್ನ ಪರಿಸ್ಥಿತಿ ಇವತ್ತು ಆಗಿದೆ. ಇದು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನನ್ನ ಮಗನಿಗೆ ನನ್ನ ಥರನೇ ಕೆಲಸ ಸಿಗ್ಬೇಕು ಅನ್ನೋದಾದ್ರೆ ನಾನು ಈಗ ಇದನ್ನ ಮಾಡಲೇಬೇಕು. ಅವನು ಅವನ ಕಾಲ ಮೇಲೆ ನಿಲ್ಬೇಕು ಅನ್ನೋದಾದ್ರೆ ನಾನು ನನ್ನ ಜೀವನ ಬಲಿ ಕೊಡಲೇಬೇಕು. ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಆಯ್ತು ಬಿಡಿ ಸರ್, ಇದು ನಿಮ್ ನಿರ್ಧಾರ. ಇಷ್ಟ ಇಲ್ದ ಹೋದ್ರು ನಾನು ನಿಮಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಸರ್, ಲಾರಿ ಕ್ಲೀನರ್ ನಂಬರ್ನ ನಾನು ನಿಮ್ಮ ಮೊಬೈಲಿಗೆ ಕಳಿಸ್ತೀನಿ. ಅವನಿಗೆ ಫೋನ್ ಮಾಡಿ ಲಾರಿ ಎಲ್ಲಿ ಬರ್ತಾ ಇದೆ ಅಂತ ನಿಮಗೆ ಮೆಸೇಜ್ ಮಾಡ್ತಾನೆ. ಸರಿ ಸರ್. ಸರ್ ನಮಸ್ಕಾರ ಸರ್. ಹಾ, ನನ್ನ ಹೆಸರು ನರಸಿಂಹ ಅಂತ. ಅದೇ ಹಾಸನಿಗೆ ಲೋಡ್ ಇದೆ ಅಂತ ಫೋನ್ ಮಾಡಿದ್ರಲ್ಲ. ಓ, ನೀನೇನಾ ಡ್ರೈವರು? ಹಾಂ ಸರ್. ಲಾರಿ ಕರೆಕ್ಟಾಗಿ ಓಡಿಸ್ತೀಯಾ ತಾನೇ? ಹಾಂ ಸರ್, ನಾನು ಎಕ್ಸ್ಪರ್ಟು. ಟೈಮ್ ಕರೆಕ್ಟಾಗಿ ರೀಚ್ ಆಗ್ತೀನಿ. ಅದು ದುಡ್ಡು ಈಗಲೇ ಕೊಡ್ತೀರಾ ಅಥವಾ ಕೆಲಸ ಆದಮೇಲೆ ಸರ್? ಮೊದಲು ನಿನ್ನ ಡ್ರೈವಿಂಗ್ ಚೆನ್ನಾಗಿ ಮಾಡು. ಚೆನ್ನಾಗಿ ಮಾಡಿದ್ರೆ ಕರೆದು ಕೆಲಸ ಕೊಡ್ತಾ ಇರ್ತೀನಿ. ಅಲ್ಲಿ ನೋಡು, ಲಾರಿ ನಿಂತಿದೆ, ಅಲ್ಲಿ ಹೋಗು. ನಮ್ಮ ಹುಡುಗ ಇದ್ದಾನೆ, ನೀನು ಎಲ್ಲಿ ಹೋಗಕ್ಕೆ ಎಲ್ಲ ದಾರಿ ತೋರಿಸ್ತಾನೆ. ಹೋಗಲಿ. ಇವನೆಲ್ಲಪ್ಪ ಮಫ್ಲರು ಜಾಕೆಟು ತಂದಿಡ್ತೀನಿ ಇಲ್ಲೇ ಅಂದ.